ಎಲ್ಲರಿಗೂ ನಮಸ್ಕಾರಗಳು. ನನ್ನ ತಂಗಿ ಮಕ್ಕಳು SSLC ಎಕ್ಸಾಮ್ನ ಮುಗಿಸ್ಕೊಂಡು ಬೆಂಗಳೂರನ್ನ ನೋಡಬೇಕು ಅಂತ ಬಂದಿದ್ದಾರೆ. ಎಕ್ಸಾಮ್ ಟೆನ್ಷನ್ ಎಷ್ಟಿರುತ್ತೆ ಅಲ್ವಾ, SSLC ಅಂದರೆ ಈಗ ಫ್ರೀ ಆಗಬೇಕು ಅಂತ ಬಂದಿದ್ದಾರೆ. ನಾವು ಮೊದಲನೇದಾಗಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ನೋಡಿಕೊಂಡು ಆನಂತರ ಅಂಬರೀಷ್ ಅವರ ಸಮಾಧಿನೂ ಕೂಡ ನೋಡಿಕೊಂಡು ನಾವು ಬೆಂಗಳೂರು ನೋಡೋಕ್ಕೆ ಶುರು ಮಾಡಿದ್ವಿ. ಇವರ SSLC ರಿಸಲ್ಟು ಏನು ಬರುತ್ತೆ ಅಂತ ನಾನಂತೂ ತುಂಬ ಕಾಯ್ತಾ ಇದ್ದೀನಿ. ನಿಮಗೆ ಯಾರಿಗಾದರೂ ಇವರ ರಿಸಲ್ಟ್ ತಿಳ್ಕೊಳ್ಬೇಕು ಅಂದರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ತಿಳಿಸ್ತೀನಿ. ಹಾಗೆ ಒಂದು ಲೈಕ್ನ ಮಾಡಿ ಈ ವಿಡಿಯೋಗೆ ಮರಿಬೇಡಿ. ಹಾಗೆ ಓರಿಯನ್ ಮಾಲ್ಗೂ ಕೂಡ ಬಂದ್ವಿ. ಫೋಟೋಸು, ವಿಡಿಯೋ, ರೀಲ್ಸು ಎಲ್ಲನೂ ಚೆನ್ನಾಗೇ ಮಾಡಿದ್ವಿ. ಹಾಗೆ ತಿನ್ನೋಕ್ಕೂ ಶುರು ಮಾಡಿದ್ವಿ. ತಿನ್ನಲೇಬೇಕಲ್ವ, ಓಡಾಡೋಕ್ಕೆ ಶಕ್ತಿ ಬೇಕು. ಇವ್ರನ್ನ ಮಾತಾಡಿ ಅಂದರೆ ಮಾತಾಡಲ್ಲ. ಅವರಿಗೆ ಹೇಳ್ದೇನೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಯೂಟ್ಯೂಬ್ಗೆ ಹಾಕ್ತೀನಿ ಅಂತ ಹೇಳಿಲ್ಲ. ಹಾಗೆ ಮೆಟ್ರೋಲ್ಲೂ ಕೂಡ ಚೆನ್ನಾಗಿ ಸುತ್ತಿದ್ವಿ. ನೆಕ್ಸ್ಟ್ ಡೇ ನಾವು ಈಶಾ ಫೌಂಡೇಶನ್ಗೆ ಬಂದ್ವಿ. ನಾವು ಬರುವಾಗಲೇ ಮಳೆ ತುಂಬಾ ಜೋರಾಗಿ ಬರ್ತಾಯಿತ್ತು. ಎಷ್ಟು ಜೋರಾಗಿ ಅಂದರೆ ಬಸ್ಸಿಂದ ನಾವು ಹಾಫ್ ಆನ್ ಅವರ್ ಕೆಳಗಡೆ ಇಳಿಲೇ ಇಲ್ಲ, ಬಸ್ಸಲ್ಲೇ ಕೂತಿದ್ವಿ. ಒಂದು ಅರ್ಧ ಗಂಟೆ ಆದಮೇಲೆ ಸ್ವಲ್ಪ ಕಡಿಮೆ ಆಯಿತು. ನಾವು ಛತ್ರಿ ತೊಗೊಂಡೋಗಿದ್ದೆ, ಹಾಗಾಗಿ ನಮಗೆ ಸ್ವಲ್ಪ ಮಳೆಯಲ್ಲೂ ಕೂಡ ನಾವು ಬಂದು ನೋಡಿದ್ವಿ. ಅದಾದ ನಂತರ ಸ್ವಲ್ಪ ಹೊತ್ತಿಗೆ ಮಳೆ ಫುಲ್ಲು ಕಂಪ್ಲೀಟಾಗಿ ಕಮ್ಮಿ ಆಯಿತು. ಇವ್ರ ಮಕ್ಕಳನ್ನೆಲ್ಲ ಕೇಳಬೇಕಾ, ರೀಲ್ಸು, ಫೋಟೋಸು ಸಂಜೆವರೆಗೂ ಇದೇ ಆಯಿತು. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೋಡಿ, ಅವ್ರಿಗೆ ಹೋಗಬೇಕು ಅಂದರೆ ಬೇಜಾರೇ ಆಗಿಬಿಟ್ಟಿದ್ದಾರೆ. ಇನ್ನೂ ಸ್ವಲ್ಪ ಹೊತ್ತು ಇರೋಣ ಅಂತ ಇದ್ದರು. ನಾನು ಟೈಮ್ ಆಗುತ್ತೆ ಅಂತ ಬಂದುಬಿಟ್ವಿ. ಲೈಟಿಂಗ್ ಎಲ್ಲ ನೋಡೋಕ್ಕಾಗಲಿಲ್ಲ ನಮಗೆ, ನೈಟು ತುಂಬ ಲೇಟ್ ಆಗುತ್ತೆ ಅಂತ ನಾವು ಸಂಜೆವರೆಗೂ ಒಂದು 6 ಗಂಟೆವರೆಗೂ ಇತ್ತು. ಆಮೇಲೆ ಬಂದುಬಿಟ್ವಿ ವಾಪಸ್. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮಾತ್ರ ಇದು ತುಂಬ ಒಳ್ಳೆ ಪ್ಲೇಸು. ಒಂದಿನ ಟ್ರಿಪ್ಪು ಅಂತ ಮಾಡ್ಕೊಂಡೋದ್ರೆ ತುಂಬ ದೇವಸ್ಥಾನಗಳು ಕೆಲವೆಲ್ಲ ಇದೆ ಇಲ್ಲಿ ನೋಡೋ ಅಂಥದ್ದು. ಚಿಕ್ಕಬಳ್ಳಾಪುರ ಕಡೆ ಎಲ್ಲ ನೋಡ್ಕೊಂಡು ಬರ್ಬೋದು. ತುಂಬ ಒಳ್ಳೆ ಪ್ಲೇಸ್ ಇದು. ಬೆಳಗ್ಗೆ ಎಲ್ಲ ಚೆನ್ನಾಗಿ ಸುತ್ತಿದ್ರಲ್ವ, ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದಾರೆ ಬಸ್ಸಲ್ಲಿ. ಒಂದೇ ಕಡೆ ಜಾಗ ಸಿಗಲಿಲ್ಲ, ಹಾಗಾಗಿ ಅಲ್ಲೊಬ್ರು ಇಲ್ಲೊಬ್ರು ಅಂತ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದಾರೆ. ಆನಂತರ ಊಟ, ಹಳ್ಳಿ ಮನೆಗೆ ಬಂದು ನಾವು ಊಟ ಮಾಡ್ಕೊಂಡ್ವಿ. ನೆಕ್ಸ್ಟ್ ಡೇ ಮತ್ತೆ ಸ್ಟಾರ್ಟು ತಿರುಗೋಕ್ಕೆ. ಒಂದು 4-5 ದಿನ ಬರೀ ತಿರುಗೋದೇ ಆಯಿತು ನಾವಂತೂ. ವಿಧಾನಸೌಧ ಎಲ್ಲ ನೋಡಿಕೊಂಡು, ಕಬ್ಬನ್ ಪಾರ್ಕ್ ನೋಡಿಕೊಂಡು, ಟ್ರೈನಲ್ಲಿ ಬೋಟಿಂಗು ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮಾತ್ರ ಇನ್ನೂ ತುಂಬ ಪ್ಲೇಸ್ಗಳು ಇತ್ತು ನೋಡೋದಕ್ಕೆ. ನಮಗೆ ಎಷ್ಟು ಸಾಧ್ಯ ಆಯಿತು ಅಷ್ಟು ನೋಡಿದ್ವಿ. ಇಲ್ಲೂ ಕೂಡ ಮಳೆ ಬಂತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮಳೆಲೇ ನಾವು ಬೋಟಿಂಗು ನಾವು ಹೋಗುವಾಗ ಮಳೆ ಸ್ಟಾರ್ಟ್ ಆಯಿತು, ಆದರೂ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಇವರು ಎಲ್ಲೂ ಹೋದರೂ ರೀಲ್ಸ್ ಮಾಡೋದು, ಫೋಟೋ, ವಿಡಿಯೋ ಮಾತ್ರ ತುಂಬ ಚೆನ್ನಾಗಿ ಮಾಡ್ಕೊಳ್ತಾಯಿದ್ರು. ಹಾಗೆ ನಾವು ನೆಕ್ಸ್ಟ್ ಹೋಗಿದ್ದು ಬೆಂಗಳೂರು ಅರಮನೆ ನೋಡೋದಕ್ಕೆ ಅಂತ. ಅದನ್ನು ಕೂಡ ನೋಡಿಕೊಂಡು ಅಲ್ಲೆಲ್ಲ ತಿಂದ್ಕೊಂಡು ಮಾವಿನಕಾಯಿ ಎಲ್ಲ ತೊಗೊಂಡು ಮನೆ ಕಡೆ ಬಂದ್ವಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಹಾಗೆ ಮನೆಗೆ ಬಂದ್ವಿ. ಇವರು ಪನ್ನೀರ್ ಮಾಡೋಣ ಅಂತ ಕೇಳ್ತಾಯಿದ್ರು, ಹಾಗಾಗಿ ಪನ್ನೀರ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಎಲ್ಲ ರುಬ್ಬೋದಕ್ಕೆ ಚಪಾತಿ ಹಿಟ್ಟು ಕಲಸಿ ಇಟ್ಟಿದ್ದೀನಿ. ಬಟಾಣಿ ಎಲ್ಲ ಬೇಯಿಸ್ಕೊಂಡು ಪನ್ನೀರನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೆ. ತುಂಬಾ ಚೆನ್ನಾಗಿರುತ್ತೆ, ಅವ್ರಿಗೂ ಇಷ್ಟ, ಹಾಗಾಗಿ ಇದನ್ನೇ ಮಾಡಿದೆ. ಅವರು ನೆಕ್ಸ್ಟ್ ಊರಿಗೆ ಹೋಗೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದರು. ಒಂದು ವೀಡಿಯೋಗೆ ಒಂದು ಮಾತಾಡಿ ಅಂತಂದರೆ ನೋಡಿ ಹೇಗೆಲ್ಲ ಆಡ್ತಾರೆ, ಮಾತೇ ಆಡಲ್ಲ. ಇನ್ನೂ ನಾವು ತುಂಬ ಪ್ಲೇಸ್ಗಳಿಗೆ ಹೋಗಿದ್ದೀವಿ, ಅದನ್ನೆಲ್ಲ ನಾನು ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನನಗೆ ನನ್ನ ಫೋನಲ್ಲಿ ಇಷ್ಟು ವೀಡಿಯೋಗಳು, ಫೋಟೋಸ್ ಇತ್ತು, ಹಾಗಾಗಿ ಇದನ್ನು ನಾನು ಇದರಲ್ಲಿ ಶೇರ್ ಮಾಡ್ತಾಯಿದ್ದೀನಿ.
ಹಾಗೆ ಪಿಜ್ಜಾ ಕೂಡ ತಿಂದ್ಕೊಂಡು ಒಂದು 4 ದಿವಸ ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ. ಇನ್ನು ಉಳಿದ ವೀಡಿಯೋಗಳನ್ನೆಲ್ಲ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಅವ್ರ ಊರಿಗೆ ಕೂಡ ಹೊರಟಿದ್ದಾರೆ. ನಮ್ಮ ಹಸ್ಬೆಂಡು ಬಸ್ ಹತ್ತಿರಕ್ಕೆ ಬೆಳಗ್ಗೆನೇ ಹೋಗ್ತಾ ಇದ್ದಾರೆ 4:15ಗೆಲ್ಲ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಒಂದು ಕಮೆಂಟ್ನ ಮಾಡಿ.